ಕರ್ಣ ಸೀರಿಯಲ್ ಅನ್ನ ಬಿಟ್ಟಿದ್ದಾರೆ ನಾಗಾಭರಣ ಅವರು. ನಾಗಾಭರಣ ಎಲ್ರಿಗೂ ಕೂಡ ಗೊತ್ತು. ಒಂದು ರಮೇಶ್ ಪಾತ್ರವನ್ನ ಕನ್ನಡ ಧಾರಾವಾಹಿಯಲ್ಲಿ ಮಾಡ್ತಿದ್ರು. ತುಂಬಾನೇ ಚೆನ್ನಾಗಿತ್ತು ಒಂದು ಪಾತ್ರ. ಆರಂಭದಿಂದಲೂ ಕೂಡ ಇವರೇ ಮಾಡ್ತಾ ಇದ್ದಿದ್ದು ರಮೇಶ್ ಪಾತ್ರ. ಕರ್ಣನ ಒಂದು ಸಾಕು ತಂದೆಯ ಪಾತ್ರ ಆಗಿರುತ್ತೆ. ಆದ್ರೆ ಈಗ ಧಾರಾವಾಹಿನ ಏಕೈಕಿ ಬಿಡಲು ಕಾರಣ ತುಂಬಾ ಜನ ಸಹ ಕೇಳ್ತಾ ಇದಾರೆ. ಬಟ್ ಅಧಿಕೃತವಾದಂತಹ ಕಾರಣ ಎಲ್ಲೂ ಕೂಡ ಗೊತ್ತಿಲ್ಲ. ಆದ್ರೆ ಈಗ ರಮೇಶ್ ಪಾತ್ರಕ್ಕೆ ನಾಗಾಭರಣ ಅವರು ಬಿಟ್ಟಂತ ಕಾರಣ ಈಗ ಬೇರೆ ಬರ್ಲೇಬೇಕಲ್ಲ. ಸೊ ಅಭಿಜಿತ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಭಿಜಿತ್ ಅವರು ವಿಷ್ಣುವರ್ಧನ್ ಅವರ ಜೊತೆ ಎಲ್ಲ ನಡೆಸಿದ್ದಾರೆ. ತುಂಬಾನೇ ಒಂದು ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಒಂದು ಟೈಮ್ ಒಂದು ಕಾಲದಲ್ಲಿ. ಸೊ ಅವರೇ ಕೆಲವೊಂದು ಕಿರುತೆರೆಯ ಧಾರಾವಾಹಿಗಳಲ್ಲೂ ಕೂಡ ಈಗ ಇತ್ತೀಚಿನ ದಿವಸಗಳಲ್ಲಿ ನಡೆಸಿದ್ದು ರಿಯಾಲಿಟಿ ಶೋ ನಲ್ಲಿ ಸಹ ಕಾಣಿಸ್ಕೊಂಡಿದ್ರು. ಇದೀಗ ಈ ಧಾರಾವಾಹಿಗೆ ಎಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದು ಜನರಿಗೆ ತುಂಬಾನೇ ಖುಷಿ ಆಯ್ತು. ಓಕೆ, ಒಟ್ನಲ್ಲಿ ಈ ನಟ ಒಂದು ಸೂಕ್ತ, ಮತ್ತೆ ಇವರು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇವ್ರಿಗೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಸಪೋರ್ಟಿಂಗ್ ರೋಲ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಭಿಜಿತ್ ಅವರು. ನಾಗಾಭರಣ ಅವ್ರು ಬಿಟ್ಟಿದ್ ಯಾಕೆ ಅಂತ ರೀಸನ್ ಎಲ್ಲರೂ ಕೂಡ ಕೇಳಿದ್ರು. ಅವ್ರಿಗೆ ರೀಸನ್ ಕೂಡ ಯಾರಿಗೂ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಅವ್ರಿಗೆ ಬೇರೆ ಏನಾದ್ರು ಬೇರೆ ಕೆಲಸ ಇರುವಂತ ಕಾರಣ ಧಾರಾವಾಹಿನ ಬಿಟ್ಟಿರುವಂತ ಚಾನ್ಸಸ್ ಇದೆ. ನಾಗಾಭರಣ ಅವರು ಕೂಡ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ರು ರಮೇಶ್ ಪಾತ್ರವನ್ನ. ಬೇರೆ ಈಗ ಅಭಿಜಿತ್ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ತಪ್ಪದೆ ಎಲ್ಲರೂ ಕೂಡ ನೋಡಿ ವಿಶ್ ಮಾಡಿ.